पूजार्थं पुष्पाणि समर्पयामि हरिद्राद कुङ्कुमचूर्णं समर्पयामि सिन्दूरादिमङ्गलद्रव्याणि समर्पयामि पुष्पमालिकां समर्पयामि पुष्पाणि पूजयामि धूपमाग्रापयामि दशाङ्गुलोपेतं सुगन्धं च सुमनोहरं कपिलाग्रहसंयुक्तं धूपोऽयं प्रतिगुह्यतां दिव्यधूपमाग्रापयामि धूपान्तरमध्ये आचुं समर्पयामि आचुम्यानन्तरं परिमलगन्धपुष्पाणि समर्पयामि साक्षात् दीपं दर्शयामि नैवेद्यं निवेदयामि प्रोक्षां परिषिञ्च प्रातर्मध्याह्नसन्ध्यायां गायत्रीं वास्ते नमः प्रथमात्मने नमः प्रातर्मध्याह्नसन्ध्यायां गायत्रीं वास्ते नमः प्राणान् पञ्चभूतात्मे नमः दीपमहालक्ष्मी देवताभ्यो नमः तत्काले नारिकेलफलकदलीफलनैवेद्यं समर्पयामि हिरण्यगर्भाय नमः सुवर्णपुष्पफलदक्षिणां समर्पयामि सर्वमङ्गलाप्राप्त्यर्थे कर्पूरमङ्गलनीराजनं करिष्ये मङ्गलमूर्तये नमः मङ्गलनीराजनं दर्शयामि हिरण्यपात्रं पूर्णं ददाते तदभ्यो दानेते एकदा ब्रह्मणोपहरते एकदैव यजमानः युक्तेजो ददाति मानोऽहं तेजातवेदोगावच्चपुरसञ्जगत अभिभ्रदग्धः स्त्रिया परिपालय देवमहालक्ष्मी नमः मङ्गलनीराजं दर्शयामि देवता रक्षान्कारयामि नमस्करोमि यो वेदादोस्वर प्रोक्तो वेदान्ते च प्रतिष्ठितः तस्य प्रकृतलीलस्य यः परस्य महेश्वरिः दीपमहालक्ष्मी नमः मङ्गलनीराजनं सन्दर्शयामि देवता रक्षान्कारयामि नमस्करोमि ಈ ದಿನ ಶುಭ ದಿನ ನಮಗೆ. ಯಾಕಂದರೆ ರಾತ್ರಿ 8 ಗಂಟೆಗೆ ಬಂದು ಕತ್ಲಲ್ಲಿರುವಂಥ ಬೆಳಕು ತಂದು ಕೊಟ್ಟಂಥ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರಿಗೆ ನಮ್ಮ ನಗವಾರ ಮತ್ತು ಮುಷ್ಟೂರು ಪಂಚಾಯತಿಂದ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ನಾವು ನಗವಾರ ಆಗಲಿ ಮುಷ್ಟೂರು ಪಂಚಾಯತ್ ಆಗಲಿ ನಾವು ಯಾವುದೇ ಒಂದು ಕೆಲಸ ಬೇಕಾದ್ರೂ ಅದನ್ನು ತಕ್ಷಣ ಅವ್ರ ಪಿ ಎವನ್ನು ಕರೆಸಿ ಅದು ಎಂಟ್ರಿ ಮಾಡಿಕೊಂಡು ಅದನ್ನು ಮುಗಿಸ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಮೊದಲನೇದಾಗಿ ಹೇಳ್ತಾನೆ 1,90,00,000 ರೋಡು ಕದ್ದೂರು ಕ್ರಾಸಿಂದ ನಮ್ಮ ಚಿಕ್ಕನಗರವರೆಗೂ ಅದು ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಏನಕ್ಕಾಯ್ತಂದರೆ ನಾವು ಇದಾಯ್ತಲ್ವ, ಅದಕ್ಕೋಸ್ಕರ ತಾರ್ಸ್ ಬರಲಿಲ್ಲ. ಆಮೇಲೆ ಕಾಂಟ್ರಾಕ್ಟ್ ಹೇಳಿದ್ದಾರೆ 1 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು ಅಂತೇಳಿ ನೆನ್ನೆ ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮಗೆ CC ರೋಡ್ ಆಗಲಿ, ಒಂದು ಐಮ್ಯಾಕ್ಸ್ ಲೈಟ್ಗಳಾಗಲಿ, ಮತ್ತು ರೋಡ್ ಆಗಲಿ, ಮತ್ತು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಶಾಲೆಗಳ ಇದಾಗಲಿ, ಮತ್ತು ಯಾವುದೇ ಒಂದು ಕೆಲಸ ಆದ್ರೂ ನಾನು ಇದ್ದೀನಿ ಅಂತ ನಮ್ಗೆ ಮಾಡಿಕೊಡ್ತಾ ಇರೋದು. ಯಾಕಂದರೆ ಅವರು ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇರೋದಕ್ಕೆ ಇವತ್ತು ನಮ್ಮ ರೈತರಿಗಾಗಲಿ ನಮ್ಮ ಸಾರ್ವಜನಿಕರಿಗೆ ಮಾತ್ರ ಒಳ್ಳೆ ಕೆಲಸಗಳಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಕೂಡ ನಮ್ಮ ರೈತರ ಬಗ್ಗೆ ನಾವೆಲ್ಲರೂ ಗಡಿ ಭಾಗದಲ್ಲಿರೋರು, ನಾವು ಗಡಿ ಭಾಗದಲ್ಲಿರುವಂಥ ರೈತರಿಗೆ ಏನೋ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಮಗಿದಾಗಿದೆ. ಇವತ್ತು ಟೊಮಾಟೊ ಕೂಡ ರೇಟ್ ಕಡಿಮೆ ಆಗಿದೆ. ಸಾರು ಮಾತಾಡಿ ನಮಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ನಾವು ಇವತ್ತು ಮೊದಲನೇದಾಗಿ ಮನವಿ ಮಾಡ್ತಾ ಇರೋದು. ಯಾಕಂದರೆ ರೈತರಿಗೂ ಜಾಸ್ತಿ ಲಾಸ್ ಆಗ್ತದೆ. ಪ್ರತಿ ವರ್ಷವೂ ಲಾಸ್ ಆಗಿ ಅವ್ರಿಗೆ ಇನ್ನೊಂದು ಸಲ ಮಾಡೋಕ್ಕೆ ಕೂಡ ಒಂದು ಇದಾಗಲ್ಲ. ಅದಕ್ಕೋಸ್ಕರ ಸಾರು ಮಾತಾಡಿ ಇವತ್ತು ನಮ್ಗೆ ಬೆಂಬಲ ಬೆಲೆ ಘೋಷಣೆ ಮಾಡಿಸಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಇವತ್ತು ಪ್ರತಿ ಊರಲ್ಲಿನೂ ಒಂದು ಯಾವುದೇ ಒಂದು ಕೆಲಸ ಡೈಲಿ ಒಂದು 4-5 ಊರಿಗೆ ಹೋಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಂಥ ಕೆಲಸಗಳನ್ನು ನಮ್ಮ ರೈತರ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಶಾಸಕರಾಗಿದ್ದಾರೆ. ಅವರು ಇವತ್ತು ಬೆಸ್ಟ್ MLA ಅಂತ ಅವಾರ್ಡ್ ಕೂಡ ಬಂದಿದೆ ಬೆಂಗಳೂರಲ್ಲಿ. ಇವತ್ತು ಅದು ಬೆಂಗಳೂರಲ್ಲೇ ಬಂದಿರೋದು ನಮ್ಮ ಮುಳಬಾಲ್ ತಾಲೂಕಿಗೆ. ಆ ಮುಳಬಾಲ್ ತಾಲೂಕಿಗೆ ಹೆಂಗೆ ಬಂತು ಅಂದರೆ ಇವತ್ತು ನೀವೆಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಶಾಸಕರನ್ನು ಬೆಂಗಳೂರು ವಿಧಾನಸೌಧ ಕಳಿಸಿದ್ದಕ್ಕೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಂದರೆ ಇವತ್ತು ನಮ್ಗೆ ಅದನ್ನು ಬೇಕಾಗುತ್ತೆ. ಮುಳಬಾಲಲ್ಲೇ ನಮ್ಗೆ ಬೆಸ್ಟ್ ಅಂತ ಬಂದಿದ್ದಾಗ ನಮ್ಗೆ ಒಳ್ಳೇದಾಯಿತು.
ಅದಕ್ಕೋಸ್ಕರ ಇವತ್ತು ದಿನ ನಮ್ಮ ಹಳ್ಳಿಗಳ ಕಡೆ ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ನಮ್ಗೇನನ್ನ ಕೆಲಸಗಳು ಬೇಕಾದ್ರೆ ಮಾಡಿಸ್ಕೊಳ್ಳೋಣ. ಅದೇ ರೀತಿ ಮುಂದಿನ 28ನೇ ವರ್ಷದಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರು ಮಾಡೋಕ್ಕೆ ಕಳಿಸಿ, ವಿಧಾನಸೌಧಕ್ಕೆ ಕಳಿಸಿ. ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ತಾರೆ, ಅನ್ನೋರು ಮಿನಿಸ್ಟರ್ ಆಗ್ತಾರೆ. ಮಿನಿಸ್ಟರ್ ಆಗಿದಾಗ ನಮ್ಗೆ ಒಳ್ಳೆ ಕೆಲಸಗಳಾಗುತ್ತೆ, ಒಳ್ಳೆ ಇದಾಗುತ್ತೆ. ನೀವು ಹೆಂಗೆ ಖುಷಿಯಾಗಂತದ್ದು ನೋಡು, ಚಪ್ಪಾಳೆ ಹೊಡಿತಾರೆ. ಮಿನಿಸ್ಟರ್ ಆಗೋ ಅಷ್ಟೊತ್ತಿಗೆ ಎಷ್ಟು ಖುಷಿಯಾಗಿ ಹೊಡಿತಾರೆ. ಆ ದೇವರ ಮುಂದೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಮಿನಿಸ್ಟರ್ ಆಗಲಿ, ನಮ್ಮ ತಾಲೂಕು ಒಳ್ಳೆ ಕೆಲಸಗಳಾಗಲಿ, ಒಳ್ಳೇದಾಗಲಿ ಅಂತೇಳಿ ಇವತ್ತು ನಮ್ಮ ನಗವಾರ ಕರೆಸಿ ಒಂದು ಐಮ್ಯಾಕ್ಸ್ ಲೈಟ್ ಓಪನ್ ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಇದ್ದೀವಿ.